ಯೇಸು ಸ್ವಾಮಿ ಪವಿತ್ರಾತ್ಮ ಭರಿತರಾಗಿ ಜೋರ್ದಾನ್ ನದಿ ತೀರದಿಂದ ಹಿಂದಿರುಗಿದ ಮೇಲೆ ಅದೇ ಆತ್ಮರಿಂದ ಪ್ರೇರಿತರಾಗಿ ಬೆಂಗಾಡು ಪ್ರದೇಶಕ್ಕೆ ಬಂದರು. 40 ದಿನ ಅಲ್ಲಿದ್ದಾಗ ಅವರನ್ನು ಪರೀಕ್ಷಿಸಲು ಪಿಶಾಚಿ ಪ್ರಯತ್ನಿಸಿತು. ಅಷ್ಟು ದಿನಗಳು ಏನನ್ನೂ ತಿನ್ನದೆ ಉಪವಾಸವಿದ್ದ ಯೇಸುವಿಗೆ ಆಗ ಹಸಿವಾಯಿತು. ನೀನು ದೇವರ ಮಗ ಆಗಿದ್ರೆ ಈ ಕಲ್ಲನ್ನು ರೊಟ್ಟಿಯಾಗಿ ಮಾರ್ಪಡಿಸು. ಪವಿತ್ರ ಗ್ರಂಥದಲ್ಲಿ ಹೇಳಿರೋ ಪ್ರಕಾರ ಮನುಷ್ಯ ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರ ವಾಕ್ಯದಿಂದ. ಬಳಿಕ ಪಿಶಾಚಿ ಯೇಸುವನ್ನು ಎತ್ತರಕ್ಕೆ ಕರೆದೊಯ್ದು ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಕ್ಷಣ ಮಾತ್ರದಲ್ಲಿ ತೋರಿಸಿ, ನೋಡು, ಇವನ ಸರ್ವಾಧಿಕಾರವನ್ನು ವೈಭವವನ್ನು ನಿನಗೆ ಕೊಡುವೆನು. ನೀನು ನನಗೆ ಅಡ್ಡ ಬಿದ್ದು ಆರಾಧಿಸಿದ್ದರೆ ನಾನು ನಿನಗೆ ಎಲ್ಲವನ್ನು ಕೊಡುತ್ತೇನೆ. ನಿನ್ನ ದೇವರಾದ ಸರ್ವೇಶ್ವರವನ್ನು ಮಾತ್ರ ಆರಾಧಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಅನಂತರ ಪಿಶಾಚಿ ಯೇಸುವನ್ನು ಜೆರುಸಲೇಮಿಗೆ ಕರೆದೊಯ್ದು ಮಹಾದೇವಾಲಯದ ಗೋಪುರದ ತುತ್ತ ತುದಿಯ ಮೇಲೆ ನಿಲ್ಲಿಸಿ, ನೀನು ದೇವರ ಪುತ್ರನಾಗಿದ್ದರೆ ಇಲ್ಲಿಂದ ಕೆಳಗೆ ಧುಮುಕು. ಆಗ ದೇವರು ನಿನ್ನನ್ನು ಕಾಪಾಡಲು ತಮ್ಮ ದೂತರನ್ನು ಕಳುಹಿಸುವರು. ಅವರು ನಿನ್ನ ಕಾಲನ್ನು ಕಲ್ಲಿಗೆ ತಾಕದಂತೆ ನಿನ್ನನ್ನು ಆತುಕೊಳ್ಳುವರು. ನಿನ್ನ ದೇವರನ್ನು ಪರೀಕ್ಷಿಸಬಾರದು ಎಂಬುದನ್ನು ಪವಿತ್ರ ಗ್ರಂಥದಲ್ಲಿ ಬರೆದಿದೆ.